ಉಡುಪಿಯಲ್ಲಿ ಮಾಜಿ ನಕ್ಸಲ್ ತೊಂಬಟ್ಟು ಲಕ್ಷ್ಮಿ ಅಂತ ಶರಣಾಗತಿಗೆ ಒಪ್ಪಿದ್ದಾರೆ. ಉಡುಪಿ ಡಿಸಿ ಕಚೇರಿಯಲ್ಲಿ ಶರಣಾಗತಿಯ ಪ್ರಕ್ರಿಯೆ ನಡೀತಾ ಇದೆ. ಉಡುಪಿ ಕುಂದಾಪುರ ತೊಂಬಟ್ಟು ನಿವಾಸಿ ಲಕ್ಷ್ಮಿಯವರು 2006ನೇ ಇಸ್ವಿಯಲ್ಲಿ ಕಣ್ಮರೆಯಾಗಿರ್ತಾರೆ. ಮಾಜಿ ನಕ್ಸಲ್ ಲಕ್ಷ್ಮಿ ಆಂಧ್ರದಲ್ಲಿ ಪತಿ ಸಂಜೀವ್ ಜೊತೆಗೆ ವಾಸವಾಗಿದ್ರು ಕೂಡ. ಆಂಧ್ರದಲ್ಲಿ ಪೊಲೀಸರಿಗೆ ಇವರು ಶರಣಾಗ್ತಾರೆ. ಆದ್ರೆ ಆಂಧ್ರದಲ್ಲಿ ಲಕ್ಷ್ಮಿ ವಿರುದ್ಧವಾಗಿ ಯಾವುದೇ ಕೇಸ್ಗಳಿರೋದಿಲ್ಲ. ಹಾಗಾಗಿ ಪತಿ ಜೊತೆಗೆ ಜೀವನವನ್ನ ನಡೆಸ್ತಾ ಇದ್ರು ಲಕ್ಷ್ಮಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಲಕ್ಷ್ಮಿ ವಿರುದ್ಧವಾಗಿ 3 ಕೇಸ್ ದಾಖಲಾಗಿದೆ. ಅಮಾಸೆಬೈಲು ಠಾಣೆಯಲ್ಲಿ 3 ಕೇಸ್ಗಳಿದೆ. ಅದರ ವಿಚಾರಣೆ ಬಾಕಿ ಇದೆ. ಪುನರ್ವಸತಿ ಸಮಿತಿಯಿಂದ ಲಕ್ಷ್ಮಿ ಶರಣಾಗತಿಗೆ ಸಿದ್ಧತೆ ನಡೀತಾ ಇದೆ. ನೋಡಿ, 2006ರಲ್ಲಿ ಇವರು ಕಣ್ಮರೆಯಾಗ್ತಾರೆ. ಅಲ್ಲಿಂದ ಆಂಧ್ರ ಪ್ರದೇಶವನ್ನ ಸೇರ್ಕೊಳ್ತಾರೆ. ಆಂಧ್ರದಲ್ಲಿ ಪತಿ ಸಂಜೀವ್ ಜೊತೆಗೆ ವಾಸವಾಗಿರ್ತಾರೆ. ಅದು ಸಾಧ್ಯವಿರುತ್ತೆ, ಯಾಕೆಂತ ಹೇಳಿದ್ರೆ ಆಂಧ್ರ ಪೊಲೀಸರ ಶರಣಾಗತಿ ಸಂದರ್ಭದಲ್ಲಿ ಪೊಲೀಸರಿಗೆ ಶರಣಾದಂತ ಸಂದರ್ಭ ಅವ್ರ ಮೇಲೆ ಯಾವುದೇ ಕೇಸ್ಗಳಿರಲಿಲ್ಲ. ಹಾಗಾಗಿ ಅವರು ಪತಿ ಪತ್ನಿ ಒಟ್ಟಿಗೆ ಜೀವನ ನಡೆಸ್ತಾ ಇದ್ರು. ಪ್ರಕರಣಗಳಿದೆ 2007 ಮತ್ತು 2008ನೇ ಇಸವಿದು ಕೇಸ್ಗಳು. ಇವರು 2007 ಇಂದ ಇವರು ಪೊಲೀಸ್ ಸಂಪರ್ಕಕ್ಕೆ ಯಾವುದು ಅವ್ರ ಮೇಲೆ ವಾರಂಟ್ ಇದೆ, ವಾಂಟೆಡ್ ಅಕ್ಯೂಸ್ಡ್ ಆಗಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ನಾವು ವೆರಿಫೈ ಮಾಡ್ತೀವಿ. ಹೀಗೆ ಹಲವು LPC ಪ್ರಕರಣಗಳು ಈಗ ಪ್ರತಿ ನಾವು ಪ್ರೆಸ್ ನೋಟ್ನಲ್ಲಿ ಕೊಡ್ತಾ ಇದ್ವಿ. 30 ವರ್ಷ ಹಿಂದೆ ತಲೆಮರೆಸ್ಕೊಂಡಿದ್ದವರು ಪತ್ತೆಯಾಗಿದ್ದಾರೆ. 40 ವರ್ಷ ತಾವು ನೋಡಿರ್ಬೋದು. ಸೊ ಹೀಗೆ ಬಂದಿದ್ದಾರೆ. ಹಿಂದೆ ಯಾರು ಅಂದರೆ ಏನು ಮಿಸ್ಇನ್ಫಾರ್ಮೇಷನ್ ಇತ್ತು ಅದರದ ಬಗ್ಗೆ ಕಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಈಗ 40 ವರ್ಷ ಬಿಟ್ಟು ಏನಕ್ಕೆ LPC ಅಕ್ಯೂಸ್. ನೋಡಿ, SP ಕೂಡ ಹೇಳ್ತಾ ಇದ್ರು ಶರಣಾಗತಿಗೆ ಒಪ್ಪಿದ್ದಾರೆ, ಬಂದಿದ್ದಾರೆ. 2006ರಲ್ಲಿ ಅವರು ಮಿಸ್ಸಿಂಗ್ ಆಗಿರ್ತಾರೆ ಅಂತ, ತಲೆಮರೆಸ್ಕೊಂಡಿರ್ತಾರೆ ಅಂತ. ಇನ್ನು ಆಂಧ್ರದಲ್ಲಿ ಲಕ್ಷ್ಮಿ ವಿರುದ್ಧವಾಗಿ ಯಾವುದೇ ಕೇಸ್ ಇರಲಿಲ್ಲ. ಆದರೆ ಇಲ್ಲಿ ಇದೆ, ರಾಜ್ಯದಲ್ಲಿ 3 ಕೇಸ್ಗಳಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿಚಾರಣೆ ಕೂಡ ಮುಂದೆ ನಡೆಯೋದಿದೆ. ಅಮಾಸೆಬೈಲು ಠಾಣೆಯಲ್ಲಿ 3 ಕೇಸ್ಗಳ ವಿಚಾರಣೆ ಬಾಕಿ ಇದೆ. ಇನ್ನು ಮುಂದೆ ಅವೆಲ್ಲವನ್ನು ಕೂಡ ನಡೆಸ್ತಾರೆ ಪೊಲೀಸರು. ಪುನರ್ವಸತಿ ಸಮಿತಿಯಿಂದ ಲಕ್ಷ್ಮಿ ಶರಣಾಗತಿಗೆ ಸಿದ್ಧತೆ ನಡೆದಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. 3 ಕೇಸ್ಗಳಿರೋದ್ರಿಂದ ಮೋಸ್ಟ್ ವಾಂಟೆಡ್ ಅನ್ನೋದಾಗಿ SP ಮಾತನಾಡಬೇಕಾದ್ರೆ ಅರುಣ್ ಅವರು ಹೇಳ್ತಾ ಇದ್ರು. ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲೇ ಅವರು ಇದ್ದಾರೆ ಅಂತ.